खुश, मैं ये सोच रही थी कि ज्ञान हो गया है, लैंग्वेज हमने सीख ली है। कौन सी? मौन की भाषा सीख लिया ना। ये भी पता है कि उसको कैसे इम्प्लीमेंट करना है, लेकिन उसके बाद भी हम नंबरवार पुरुषार्थ अनुसार ही रहेंगे। कारण क्या है? ದೀದಿ ಯೋಚಿಸ್ತಿದ್ರಂತೆ, ಈಗ ನಮಗೆ ಫರಿಷ್ಠ ಅಂದರೆ ಏನು ಅನ್ನುವ ತಿಳುವಳಿಕೆ ಬಂದಿದೆ. ಫರಿಷ್ಠೆಗಳ ಭಾಷೆ, ಮೌನದ ಭಾಷೆನೂ ಅರ್ಥ ಆಗಿದೆ. ಅದನ್ನು ಹೆಂಗೂ ಅಳವಡಿಸ್ಕೊಳ್ಬೇಕು ಅಥವಾ ಉಪಯೋಗಿಸ್ಬೇಕು ಅನ್ನೋದು ಗೊತ್ತಿದೆ. ಇಷ್ಟೆಲ್ಲ ಆಗಿನೂ ನಾವು ಹೆಂಗಿದ್ದೀವೋ ಹಾಗೆ ಇರ್ತೀವಿ. ಅದಕ್ಕೆ ಕಾರಣ ಏನು? भगवद गीता में कहा गया है कर्मण्येवाधिकारस्ते मा फलेषु कदाचन। कर्म में ही कर्म फल निहित है। तुम जो कर्म करोगे उसमें कर्म फल निहित है। लेकिन बाबा ने उससे भी एक गहरी बात और हमें बताई। चित्र है वो हमारा, दिखाया गया है। दो जनों के हाथ में चाकू है, एक ने ऐसा पकड़ा, एक ने ऐसा पकड़ा है। दोनों ही पेट काट रहे हैं, लेकिन दोनों के कर्म फल में अंतर है। क्या है उस चित्र में? किसको याद है? बताइए। ಹೇಗೆ ಭಗವದ್ಗೀತೆನ ಹೇಳ್ತಾರಲ್ವಾ, ಕರ್ಮವನ್ನು ಮಾಡು, ಅದರ ಫಲ ನಿರೀಕ್ಷೆ ಮಾಡಬೇಡ ಅಂತ. ಹಾಗೇನೆ ನನಗಂತೂ ಶ್ಲೋಕ ಬರಲ್ಲ, ಅದು ಅದಕ್ಕೆ ಹೇಳ್ತಾ ಇಲ್ಲ, ಆಯಿತಾ? ಹಾಗೇನೆ ಬಾಬರವರು ಅದಕ್ಕಿಂತನೂ ಇನ್ನೂ ಉತ್ತಮವಾದದ್ದನ್ನು ಹೇಳ್ತಾರೆ. ಕರ್ಮದ ಫಲ ಅಥವಾ ಕರ್ಮದ ಗುಹ್ಯಗತಿಯನ್ನು ಭಾಳ ಹಳೆಯದು ಚಿತ್ರದ ಬಗ್ಗೆ ಅವ್ರು ಹೇಳ್ತಿದ್ದಾರೆ. ನಾನು ಸಹಿತ ನೋಡಿಲ್ಲ ಆ ಚಿತ್ರ. ಇಬ್ಬರು ಚಾಕು ಇಟ್ಕೊಂಡಿದ್ದಾರೆ, ಒಬ್ಬರು ಈ ರೀತಿ, ಇನ್ನೊಬ್ರು ಈ ರೀತಿ, ಇಬ್ಬರೂ ಹೊಟ್ಟೆಗೆ ಚುಚ್ತಾ ಇದ್ದಾರಂತೆ. ಆದರೆ ಇಬ್ರಿಗೂ ಆ ಕರ್ಮದ, ಒಂದೇ ಕರ್ಮದ ಫಲ ಬೇರೆ ಬೇರೆ ಥರ ಸಿಗುತ್ತೆ. ಆ ಥರ ಆ ಚಿತ್ರ ಯಾರಾದರೂ ನೋಡಿದ್ದೀರಾ ಹಳಬ್ರು? पता है क्या है उसमें? हम ये लिखते हैं कर्मा इज इम्पॉर्टेंट बट योर इंटेंशन बिहाइंड द कर्मा इज मोर इम्पॉर्टेंट। तो कर्म जो कर रहे हैं उसके पीछे की वृत्ति क्या है, वो कर्म से भी ज़्यादा महत्वपूर्ण है। ಕರ್ಮ ಮಾಡೋದು ತುಂಬ ಅವಶ್ಯಕ, ಮುಖ್ಯವಾದದ್ದೇ. ಆದರೆ ಆ ಕೆಲಸ ಅಥವಾ ಕರ್ಮ ಮಾಡುವಾಗ ಯಾವ ಉದ್ದೇಶ ಇಟ್ಕೊಂಡು ಮಾಡಿದ್ವಿ, ಮನಸ್ಸಿನಲ್ಲಿ ಯಾವ ರೀತಿಯ ವಿಚಾರಗಳನ್ನು ಅಥವಾ ಉದ್ದೇಶ ಇಟ್ಕೊಂಡು ಮಾಡಿದ್ವಿ, ಅದು ತುಂಬ ಮುಖ್ಯ ಆಗುತ್ತೆ ಕರ್ಮಕ್ಕಿಂತನೂ. दो जने हैं ना, दोनों को पहचाना। एक है मर्डरर, किलर, दूसरा है डॉक्टर, ठीक है नहीं? वो भी पेट काट रहा है, किस लिए? जीवदान देने के लिए। वो पेट में मार रहा है, किस लिए? किल करने के लिए, मारने के लिए, ठीक है कि नहीं? तो दोनों की वृत्ति अंतर है, प्राप्ति अंतर है। कोई कहे उसने भी तो पेट को ही काटा, इसने भी पेट काटा। उसने जब पेट काटा तो खून निकला, इसने भी जब पेट काटा तो खून निकला। तो दोनों की प्राप्ति में अंतर क्यों? बहुत अंतर है। क्यों अंतर है? उनका इंटेंशन अलग अलग है। ಇಬ್ಬರು ಕೈನಲ್ಲೂ ಚಾಕು ಇತ್ತು. ಒಬ್ಬ ಕಳ್ಳ, ಕೊಲೆಗಾರ, ಹೊಟ್ಟೆನಲ್ಲಿ ಅಂದರೆ ಹೊಟ್ಟೆಗೆ ಚುಚ್ಚಿ ಸಾಯಿಸ್ತಿದ್ದಾನೆ. ಇನ್ನೊಬ್ಬರು ಡಾಕ್ಟ್ರು, ಅವರು ಸಹ ಹೊಟ್ಟೆಗೆ ಚುಚ್ಚಿ ಅಥವಾ ಅದನ್ನು ಕಟ್ ಮಾಡಿನೇ ಆಪ್ರೇಷನ್ಗೋಸ್ಕರ ಮಾಡ್ತಿರ್ತಾರೆ, ಜೀವದಾನ ನೀಡಲಿಕ್ಕೆ ಮಾಡ್ತಿದ್ದಾರೆ. ಇಬ್ಬರದು ಒಂದೇ ಕೆಲಸ. ಇವ್ರು ಚಾಕು ಹಾಕಿದ್ರೂ ಅವ್ರು ಚಾಕು ಹಾಕಿದ್ರೂ ರಕ್ತನೇ ಈಚೆಗೆ ಬರೋದು, ಅಥವಾ ಬಂದಿದ್ದು ರಕ್ತನೇ. ಅದಾಗಿಯೂ ಸಹ ಇಬ್ಬರ ಈ ಒಂದೇ ರೀತಿಯ ಕರ್ಮಕ್ಕೆ ಬೇರೆ ಬೇರೆ ರೀತಿಯ ಫಲ ಸಿಗುತ್ತೆ. ಕಾರಣ ಆ ಕರ್ಮದ ಹಿಂದೆ ಇರುವಂತಹ ಉದ್ದೇಶ ಅಥವಾ ಮನಸ್ಸಿನ ವಿಚಾರ, ಏನು ಉದ್ದೇಶ ಅಥವಾ ವಿಚಾರ ಇಟ್ಕೊಂಡು ಮಾಡಿದ್ರು ಅದ್ರ ಮೇಲೆ. ये पूरा एक सब्जेक्ट है। इसको क्लियर करने के लिए 45 मिनट्स का टाइम लग सकता है। आज समय नहीं है, थोड़ा सा आज बताती हूँ, बाकी का हम कल इस पे अच्छी तरह से बातचीत करेंगे। तो कनेक्टेड बातें याद रखना आप सभी। वृत्ति कैसे महत्वपूर्ण है। पुरुषार्थ करते हुए भी पुरुषार्थ कंप्लीट क्यों नहीं होता है?
हम बहुत जोर से पुरुषार्थ करना चाहते हैं लेकिन होता क्यों नहीं है, उसकी क्या वजह है? ದೀದಿ ಹೇಳ್ತಿದ್ದಾರೆ, ಈ ರೀತಿಯ ಕರ್ಮದ ಆಳವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ 45 ನಿಮಿಷ ಬೇಕು. ಇವತ್ತಂಥ ಸಮಯ ಇಲ್ಲ, ಸ್ವಲ್ಪ ಹೇಳ್ತೀನಿ, ಉಳಿದಂತೆ ನಾಳೆ ಉಳಿದದನ್ನು ಕಂಪ್ಲೀಟ್ ಮಾಡಿಕೊಡ್ತೀನಿ ಅಂತಾರೆ. ನಾವು ತುಂಬಾ ಪವರ್ಫುಲ್ಲಾಗಿ ಪುರುಷಾರ್ಥ ಮಾಡಬೇಕಂತ ಬಯಸ್ತೀವಿ, ಎಲ್ರಿಗೂ ಅದೇ ಉದ್ದೇಶ, ಚೆನ್ನಾಗಾಗಬೇಕು ಅಂತ. ಆದ್ರೂ ಸಹಿತ ಮಾಡೋಕ್ಕಾಗಲ್ಲ. ಕಾರಣ ಏನು? ನಮ್ಮ ಮನಸ್ಸಿನ ವಿಚಾರಗಳು ಸರಿ ಇದೆ, ಉದ್ದೇಶನೂ ಸರಿ ಇದೆ, ಆದರೂ ಮಾಡೋಕ್ಕಾಗಲ್ಲ. ಕಾರಣ ಏನು? बाबा कहते बच्चे स्वदर्शन चक्र घुमाओ। स्वदर्शन चक्र कहाँ घूमता है? नाक के ऊपर, सिर के ऊपर, ऐसे कहाँ घूमता है? हाँ, यहाँ सूक्ष्म है वो जो घूमता है स्वदर्शन चक्र. ಸ್ವದರ್ಶನ ಚಕ್ರ ತಿರುಗಿಸಿ ಅಂತ ಬಾಬಾರವ್ರು ಹೇಳ್ತಾರೆ. ಮೂಗ್ ಮೇಲೆ ಚಕ್ರ ಸುತ್ತುತ್ತಾ? ಯಾರಿಗಾದ್ರೂ ಸುತ್ತುತ್ತಾ? ಇಲ್ಲ ಅಲ್ವಾ? ಓಕೆ. ಅಥವಾ ದೀದಿ ಹೇಳ್ತಾರೆ ತಲೆ ಮೇಲೆ ಏನಾದರೂ ಚಕ್ರ ಸುತ್ತುತ್ತಾ? ಇಲ್ಲ. ಬುದ್ಧಿನಲ್ಲಿ ತಾನೆ घूमता है ना स्वदर्शन चक्र. ಅದು ಸೂಕ್ಷ್ಮ ಚಕ್ರ, ಸದಾ ಕಾಲ ಸುತ್ತುತ್ತಿರುತ್ತೆ. वो ऐसा चक्र है जिसको एक बार घुमा दिया अगर, जिस फ्लो में अभी वो चल रहा है, तो चलता ही रहता है, चलता ही रहता है, चलता रहता है, जब तक कि उसमें कोई ऑब्स्टिकल पैदा ना किया जाए. ಅದೆಂತಹ ವಿಶೇಷವಾದಂಥ ಚಕ್ರ ಅಂದರೆ, ಒಂದು ಸರಿ ನೀವು ತಿರುಗಿಸ್ಬಿಟ್ಬಿಟ್ರೆ ಅದು ತಿರುಗ್ತಾನೇ ಇರುತ್ತೆ, ತಿರುಗ್ತಾನೇ ಇರುತ್ತೆ. ಎಲ್ಲಿವರೆಗೂ ಯಾವುದಾದ್ರು ಅದಕ್ಕೊಂದು ಅಡ್ಡಿ ಬರೋವರೆಗೂ ಅದು ಸುಮ್ಮನೆ ತಿರುಗ್ತಾ ಹೋಗುತ್ತೆ. ಅಲ್ಲೇನೋ ಒಂದು ಅಡ್ಡಕ್ಕೆ ಬಂತು ಅಂದಾಗ ನಿಲ್ಲುತ್ತೆ. नेगेटिव बातों के विचार में स्पीड बहुत जोर से होती है, उसको अटकाना मुश्किल होता है. हम उसको अटकाने की कोशिश करते हैं, फिर भी वो क्रॉस करके चला जाता है. लेकिन पॉजिटिव बातों की स्पीड ऐसी होती है कि अगर थोड़ा सा नेगेटिव इंटरफेरेंस हो गया तो हिल के उल्टा चलने लग जाता है. नोटिस करना, चेक करना यहाँ पे. आज के तारीख में आत्माओं की वृत्ति इस प्रकार से है कि पॉजिटिव साइकिल धीरे धीरे चलता है, उसमें थोड़ा भी इंटरफेरेंस उसको हिला देता है. लेकिन नेगेटिव चाल जो है इतना फास्ट चल रहा है कि साधारण इंटरफेरेंस उसको अटका नहीं पाता है, फिर भी वो चलता रहता है. ऐसा है कि नहीं? ಈಗಿನ ಕಾಲದಲ್ಲಿರುವಂತಹ ಆತ್ಮಗಳಲ್ಲಿ ಏನಾಗ್ತಿದೆ ಅಂದರೆ, ಈ ಸಮಯದಲ್ಲಿ ನಾವು ಆತ್ಮಗಳನ್ನು ನೋಡಿದಾಗ ಅವ್ರ ಮನಸ್ಸಿನಲ್ಲಿ ಮೂಡುವಂತಹ ನಕಾರಾತ್ಮಕ ವಿಚಾರಗಳ ಸ್ಪೀಡು ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ನೆಗೆಟಿವ್ ವಿಚಾರಗಳದ ಸ್ಪೀಡು ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗೋರನ್ನ ತಡೆದು ನಿಲ್ಸೋಕ್ಕಾಗತ್ತಾ? ಇಲ್ಲ. ತಡೆದ್ರೂ ಸಹ ಅದನ್ನು ಸಹ ಏನು ಅಡ್ಡಕ್ಕೆ ಬರುತ್ತೋ ಅದನ್ನು ಕ್ರಾಸ್ ಮಾಡ್ಕೊಂಡು ಹೊಟ್ಟೋಗ್ಬಿಡುತ್ತೆ. ನಾವು ಸಿಗ್ನಲ್ ಜಂಪ್ ಮಾಡ್ಕೊಂಡು ಹೊಟ್ಟೋಗ್ತೀವಲ್ಲ ಹೈ ಸ್ಪೀಡಲ್ಲಿದ್ದರೆ ಹಂಗೆ. ಆದರೆ ಪಾಸಿಟಿವ್ ವಿಚಾರಗಳಲ್ಲಿ ಏನಾಗುತ್ತೆ, ನಿಧಾನಕ್ಕೆ ಚಕ್ರ ಸುತ್ತುತ್ತಾ ಇರುತ್ತೆ. ಒಂದು ಸಣ್ಣ ಏನಾದ್ರೂ ಅಡ್ಡಿ ಬಂತು ಅಂದ್ರೂ ಉಲ್ಟಾ ಸುತ್ತಕ್ಕೆ ಶುರು ಆಗ್ಬಿಡುತ್ತಂತೆ. ಅದನ್ನೇ ಅವ್ರು ರಿಪೀಟ್ ಮಾಡಿದ್ರು. ನಕಾರಾತ್ಮಕ ವಿಚಾರಗಳ ಸ್ಪೀಡು ಸಿಕ್ಕಾಪಟ್ಟೆ ಜಾಸ್ತಿ ಇರೋದ್ರಿಂದ ಅದನ್ನು ಅಷ್ಟು ಸುಲಭವಾಗಿ ತಡೆದು ನಿಲ್ಸೋಕ್ಕಾಗಲ್ಲ. ಅದು ಹೋಗ್ತಾ ಇರುತ್ತೆ. ಬಟ್ ಸಕಾರಾತ್ಮಕವಾದದ್ದು ಬಹಳ ನಿಧಾನವಾಗಿ ನಡೆಯೋದ್ರಿಂದ ಒಂದು ಸಣ್ಣ ಅಡ್ಡ ಬಂದ್ರೂ ಸಹ ಅದು ರಿವರ್ಸ್ ಉಲ್ಟಾ ಚಕ್ರ ಸುತ್ತಕ್ಕೆ ಶುರು ಆಗ್ಬಿಡುತ್ತೆ. ಅದೇ ಥರ ಆಗುತ್ತಲ್ವಾ? वो कैसे काम करता है और भी थोड़ी गहराई से जाएंगे. एक बहुत पॉपुलर बुक है दुनिया में अभी, दी सीक्रेट. वो सीक्रेट में ये कहता है कि आप जो चाहते हो वो प्राप्त कर सकते हो. वो सारा मैकेनिज़्म समझाता है कि आप कैसे अट्रैक्ट करते हैं, जो आप सोचते हैं उसको आप अट्रैक्ट करते हैं. ये सारी फिलॉसफी कैसे काम करती है मैं उसको आप 3 कहानियों के ज़रिए समझाने वाली हूँ. ठीक है? जहाँ तक आज गया बाकी का कल समझेंगे. आप उन 3 कहानियों को फिर बाद में विचार सागर मंथन करके सेट करके देखना कि हमारा होल मैकेनिज़्म कैसे काम करता है. पहले उनके शब्दों में बताती हूँ, बाबा के शब्दों में भी हम उसको समझेंगे. वो कहता है कि आपके अंदर एक सबकॉन्शियस माइंड है, एक कॉन्शियस माइंड है, एक सबकॉन्शियस माइंड है. उस सबकॉन्शियस माइंड का सोल ऑफ द यूनिवर्स के साथ कनेक्शन है. आपके सबकॉन्शियस माइंड का सोल ऑफ द यूनिवर्स के साथ कनेक्शन है. जब आपका सबकॉन्शियस माइंड किसी भी चीज़ को प्राप्त करने के लिए एकदम
क्या कहें, डेस्परेट हो जाता है, चाहता ही है मुझे ये चाहिए, तो सोल ऑफ द यूनिवर्स जो है वो उसको आपके तक पहुंचाने के लिए मीडिया बन जाता है. ಹೊರಗಡೆ ಜಗತ್ತಿನಲ್ಲಿ ಒಂದು ಪುಸ್ತಕ ಇದೆಯಂತೆ, ದಿ ಸೀಕ್ರೆಟ್ ಅಥವಾ ರಹಸ್ಯ ಅಂತ. ಅದರಲ್ಲಿ ಏನಂದರೆ ಈ ಲಾ ಆಫ್ ಅಟ್ರಾಕ್ಷನ್ ಅಂತ ಏನು ಹೇಳ್ತೀವಲ್ಲ, ಯಾವ ರೀತಿ ನಾವು ಯೋಚಿಸ್ತೀವಿ ಅಥವಾ ನಮ್ಮ ಆಲೋಚನೆಗಳು ಹೇಗೆ ಹೊರಗಿನದನ್ನು ಆಕರ್ಷಣೆ ಮಾಡುತ್ತೆ ಅಥವಾ ತನ್ನೊಳಗೆ ಸೆಳೆಯುತ್ತೆ ಅನ್ನುವಂಥ ವಿಚಾರಗಳನ್ನು ಕುರಿತ ಪುಸ್ತಕದಲ್ಲಿ ಇದೆಯಂತೆ. ದೀದಿ ಹೇಳ್ತಿದ್ದಾರೆ, ಅದರಲ್ಲಿ ಏನಿದೆಯೋ ಅದರ ಸಾರವನ್ನು 3 ಕಥೆಗಳ ಮೂಲಕ ನಾನು ನಿಮಗೆ ಅರ್ಥ ಮಾಡಿಸೋಕ್ಕೆ ಪ್ರಯತ್ನ ಪಡ್ತೀನಿ. ನೀವು ಆ ಕಥೆಗಳನ್ನು ಕೇಳಿ ಆ 3 ಕಥೆಗಳನ್ನು ಬುದ್ಧಿನಲ್ಲಿ ಇಟ್ಕೊಂಡು ಸಂದರ್ಭಕ್ಕನುಸಾರ ಅಥವಾ ನಿಮಗೆ ನಾನೇನು ಪ್ರಾಪ್ತಿ ಮಾಡ್ಕೊಳ್ಬೇಕೋ ಅದಕ್ಕೆ ಅಗತ್ಯ ಅನಿಸೋ ರೀತಿಯಲ್ಲಿ ನೀವು ಅದನ್ನು ಅಪ್ಲೈ ಮಾಡ್ಕೊಂಡು ನೋಡ್ಕೊಳ್ಳಿ. ಅದರಲ್ಲಿ ಅವರು ಹೇಳ್ತಾ ಇದ್ದಾರೆ, ಒಂದು ಪುಸ್ತಕದಲ್ಲಿ ಇರೋದನ್ನು ಹೇಳ್ತೀನಿ, ಆಮೇಲೆ ಬಾಬಾರವರ ಶಬ್ದಗಳಲ್ಲೂ ಇರೋದನ್ನು ಹೇಳ್ತೀನಿ ಅಂತ ಹೇಳ್ತಾರೆ. ಆ ಪುಸ್ತಕದಲ್ಲಿ ಏನಿದೆ ಅಂದರೆ, ಇಡೀ ವಿಶ್ವ ಏನಿದೆ ಅದನ್ನು ಒಂದು ಆತ್ಮ ಅಂತ ತಿಳ್ಕೊಳ್ಳಿ, ಅಂದರೆ ಅದು ಚೈತನ್ಯ ಶಕ್ತಿ. ಇನ್ನು ನಾನಾತ್ಮ ಏನಿದ್ದೀನಿ ಈ ಶರೀರದಲ್ಲಿ, ನನ್ನ ಮನಸ್ಸಿದೆ. ಸೊ ನನ್ನ ಮನಸ್ಸಿನಲ್ಲಿ ಯಾವ ಒಂದು ಪ್ರಾಪ್ತಿಯನ್ನು ಮಾಡ್ಕೊಳ್ಬೇಕು ಅಥವಾ ಏನಾದರೂ ಒಂದು ಪಡ್ಕೊಳ್ಬೇಕು ಅನ್ನುವಂಥ ತೀವ್ರವಾದಂತಹ ತವಕ ಏನು ಬರುತ್ತಲ್ಲ, ಆ ಉತ್ಕಂಠತೆ ಏನು ಬರುತ್ತಲ್ಲ, ಅದೇನು ಮಾಡುತ್ತೆ ಆವಾಗ, ಯಾವಾಗ ಅಷ್ಟು ನಾವು ಪದೇ ಪದೇ ತುಂಬ ಆಳವಾಗಿ ಆಸೆ ಪಡ್ತೀವಿ, ಬೇಕೇ ಬೇಕು ಅನ್ನೋ ಥರದಲ್ಲಿ, ಆಗ ಇಡೀ ವಿಶ್ವ ಅನ್ನುವಂಥ ಏನೋ ಒಂದು ಚೈತನ್ಯ ಶಕ್ತಿ ಇದೆ ಅಥವಾ ಆತ್ಮ ಅಂತ ಏನು ಹೇಳ್ತಾರೆ, ಆ ವಿಶ್ವದ ಆತ್ಮ ಅಥವಾ ವಿಶ್ವ ಅನ್ನುವಂತಹ ಆತ್ಮ ನಮಗೆ ಬೇಕಾದದ್ದನ್ನು, ಯಾಕಂದರೆ ಅದು ತನ್ನ ಗರ್ಭದಲ್ಲಿ ಎಲ್ಲ ಇಟ್ಕೊಂಡಿದೆ ಅಲ್ವಾ, ನಮಗೆ ಬೇಕಾದದನ್ನು ಕೊಡಲಿಕ್ಕೆ ಅದು ಮಾಧ್ಯಮ ಆಗುತ್ತೆ. ಎಲ್ಲ ಕೇಳಿಸ್ಕೊತಿದ್ದೀರಾ? सुना? तो एक कहानी सुनाती हूँ जिसमें हमारा सबकॉन्शियस माइंड कैसे काम करता है. ಸಾರಿ, मैंने बनाई हुई है. एक पॉइंट छूट गया. ಅಂದರೆ ನಾವು ಆತ್ಮನ ಮನಸ್ಸು ಅಂದರೆ ಹೊರ ಮನಸ್ಸಲ್ಲ, ಒಳಗಡೆ ಒಂದು ಸೂಕ್ಷ್ಮವಾದಂಥ ಮನಸ್ಸೇನಿದೆ, ಯಾವುದನ್ನ ಸುಪ್ತ ಮನಸ್ಸು ಅಂತ ಹೇಳ್ತೀವಿ, ಸಬ್ಕಾನ್ಷಿಯಸ್ ಮೈಂಡ್ ಅಂತ ಆ ಶಬ್ದ ನೀವು ಕೇಳಿರ್ತೀರಿ. ಅದ್ರ ಕನೆಕ್ಷನ್ ಯೂನಿವರ್ಸ್ನ ಆತ್ಮದ ಜೊತೆ ಇರುತ್ತೆ ಅಥವಾ ವಿಶ್ವ ಅನ್ನುವಂಥ ಆತ್ಮನ ಜೊತೆ ಕನೆಕ್ಷನ್ ಇರುತ್ತೆ. ಒಳಗಡೆ ನಾವು ತೀವ್ರವಾಗಿ ಬಯಸ್ತಿದ್ದೀವಿ ಅಂದರೆ ಮೇಲ್ಮೇಲಲ್ಲ, ಒಳಗಡೆ ಬಯಸ್ತಿರುವಂಥದ್ದು ಸ್ತುಪ್ತ ಮನಸ್ಸು ಅದನ್ನು ತವಕಿಸ್ತಾ ಇದೆ ಅಂತ. ಹಾಗಾಗಿ ಇಡೀ ವಿಶ್ವದ ಅಥವಾ ಈ ವಿಶ್ವ ಅನ್ನುವಂಥ ಆತ್ಮ ನಮಗೆ ಬೇಕಾದಂಥ ಪ್ರಾಪ್ತಿ ಮಾಡಿಸ್ಲಿಕ್ಕೆ ಅದು ಮಾಧ್ಯಮ ಆಗುತ್ತೆ. सुना? आपने अलाउद्दीन का जादुई चिराग कहानी सुना है? ಅಲ್ಲಾವುದ್ದೀನ ಜಾದೂ ದೀಪದ ಕತೆ ಕೇಳಿದ್ದೀರಾ? द मैजिकल लैम्प ऑफ अलाउद्दीन. हाँ, सुना है ना कहानी? उसमें क्या होता है, अलाउद्दीन के हाथ एक लैंप लगता है. वो जब लैंप को रब करता है तो उसमें से कौन निकलता है? जिन्नी निकलता है. और जिन्नी कहता है, क्या हुक्म है मेरे आका, मुझे आप जो काम दोगे मैं करूँगा. तो उसको जो कुछ कहता है वो 1 सेकंड में करके आ जाता है. पानी चाहिए पानी ला देता है, भोजन चाहिए भोजन ला के देता है, मकान चाहिए मकान ला के देता है, माँ चाहिए माँ ला के देता है. सब काम वो चुटकी में कर देता है उसका. ठीक है कि नहीं? एक्चुअली वो कहानी इसी प्रकार से बना है. अलाउद्दीन हम हैं और वो जादुई चिराग जो है वो हमारा कॉन्शियस माइंड है. जब बार बार एक ही धार में हम अपने कॉन्शियस माइंड पे कुछ करते हैं, बार बार सोचते हैं, इंटेंशनली सोचते हैं, तो वो बार बार का सोच जो रब करना होता है उससे हमारा सबकॉन्शियस माइंड एक्टिवेट हो जाता है. और वो सबकॉन्शियस माइंड सोल ऑफ द यूनिवर्स से कनेक्टेड है, जो सारे काम हमारे ऑटोमेटिकली हो जाता है. ಆ ಕಥೆನಲ್ಲಿ ಏನು ತೋರಿಸ್ತಾರೆ, ಅಲ್ಲಾವುದ್ದೀನ್ ಅಂತ ಏನಿರ್ತಾನೆ ಅವನ ಹತ್ರ ಒಂದು ದೀಪ ಇರುತ್ತೆ. ಆ ದೀಪನ ಅವನು ಏನು ಮಾಡ್ತಾನೆ, ಅದನ್ನು ಹಿಂಗೆ ಉಜ್ಜುತ್ತಾನೆ, ಹಿಂಗೆ ಟಕ ಅಂತ ಹಿಂಗೆ ಉಜ್ಜುತ್ತಾನೆ. ಉಜ್ಜುತ್ತಿದ್ದಂಗೆ ಏನಾಗುತ್ತೆ, ಅವನು ಉಜ್ಜುತ್ತಂಗೆ ಅದರಿಂದ ಒಂದು ಅದ್ಭುತವಾದಂಥ ಅಂದರೆ ಒಂದು ಮ್ಯಾಜಿಕ್ ಮಾಡಿಕೊಡುವಂತಹ ಒಂದು ವಿಚಿತ್ರವಾದಂಥ ಪ್ರಾಣಿನೋ ಅಥವಾ ಏನೋ ಒಂದು ವ್ಯಕ್ತಿ ಈಚೆ ಬರುತ್ತೆ. ಮ್ಯಾಜಿಷಿಯನ್ ಥರ. ಅವನ ಹೆಸರು ಜಿನಿ, ಆಯಿತಾ? ಆ ಜಿನಿ ಈಚೆಗೆ ಬರ್ತಾನೆ. ಜಿನಿ ಈಚೆಗೆ ಬಂದ ತಕ್ಷಣ ಏನು ಮಾಡ್ತಾನೆ, ಏನು ನಿನ್ನ ಆಜ್ಞೆ ಹೇಳಿ ಮಾಲೀಕ ಅಂತ ಕೇಳ್ತಾನೆ. ಆಗ ಅಲ್ಲಾವುದ್ದೀನ್ ಏನು ಮಾಡ್ತಾನೆ, ಅವ್ನಿಗೇನು ಬೇಕೋ ಅದನ್ನು ಕೇಳ್ತಾನೆ. ನೀರು ಬೇಕು ಅಂದರೆ ಜಿನಿ ನೀರು ತರ್ತಾನೆ, ಊಟ ಬೇಕಂದರೆ ಊಟ ತರ್ತಾನೆ, ಅಮ್ಮ ಬೇಕಂದರೆ ಅಮ್ಮನ ತರ್ತಾನೆ, ಮನೆ ಬೇಕು ಅಂದರೆ ಮನೆ ತರ್ತಾನೆ. ಅವ್ನಿಗೇನು ಬೇಕೋ ಎಲ್ಲವನ್ನ ಜಿನಿ ಮೂಲಕ ಅವ್ನು ತೊಗೋತಿರ್ತಾನೆ.
ಈ ಜಿನಿ ಏನಂದರೆ ಅವ್ನು ಏನು ಹೇಳಿದ್ರು ಎಲ್ಲ ಸೆಕೆಂಡ್ನಲ್ಲೇ ಮಾಡಿ ಮುಗಿಸ್ಬಿಡ್ತಾನೆ. ಅದನ್ನು ಆ ಕತೆ ವಾಸ್ತವಿಕವಾಗಿ ಯಾರ್ದು, ಅದು ನಾವು ಆತ್ಮನಿಗೆ ಸಂಬಂಧಪಟ್ಟಿದಂಥದ್ದು. ನಾವು ಆತ್ಮನ ಮನಸ್ಸೇನು ಬಾಹ್ಯ ಮನಸ್ಸಿದೆ, ಆ ಹೊರಗಿನ ಮನಸ್ಸಿನಲ್ಲಿ ಅಥವಾ ಬಾಹ್ಯ ಮನಸ್ಸಿನ ಮೂಲಕ ಉದ್ದೇಶಪೂರ್ವಕವಾಗಿ ಅಥವಾ ಸದುದ್ದೇಶದಿಂದ ನಾವು ಪದೇ ಯಾವ ಆಲೋಚನೆಗಳನ್ನು ಮಾಡ್ತೀವಿ ಅಥವಾ ವಿಚಾರಗಳನ್ನು ಮಾಡ್ತೀವಿ, ಪದೇ ಪದೇ ಮಾಡಿದೆ ಅಂದರೆ ಪದೇ ಉಜ್ಜೋ ರೀತಿ ಥರ ಆದಾಗ ನಮ್ಮ ಒಳಗಿನ ಮನಸ್ಸಿಗೆ ಅದು ಟಚ್ ಆಗುತ್ತೆ, ಸ್ತುಪ್ತ ಮನಸ್ಸಿಗೆ. ಆ ಸ್ತುಪ್ತ ಮನಸ್ಸಿನ ಕನೆಕ್ಷನಲ್ಲಿದೆ ಇಡೀ ಹೊರಗಿನ ವಿಶ್ವರೂಪಿ ಚೈತನ್ಯ ಏನಿದೆಯಲ್ಲ ಅದ್ರ ಜೊತೆ ಕನೆಕ್ಷನ್ ಇದೆ. ಆವಾಗ ಏನಾಗುತ್ತೆ, ಆ ಹೊರಗಿನ ವಿಶ್ವದ ಮೂಲಕ ಅಥವಾ ವಿಶ್ವದಲ್ಲಿರುವಂಥದ್ದು ನಾವು ಆತ್ಮನಿಗೆ ಪ್ರಾಪ್ತಿ ಆಗ್ತಾ ಹೋಗುತ್ತೆ. ಸೊ ಆ ಅಲ್ಲಾವುದ್ದೀನ್ ಅಂದರೆ ಯಾರು? ನನ್ನ ಆತ್ಮ. समझ में आया कहानी? हाँ, उसकी सत्यता पे भी निश्चय है, जो कहानी में जो बताया गया वो बात मतलब ठीक है, समझ में आया. लेकिन इस जिन्नी को हम अगर यूज़ करना ठीक से नहीं जानेंगे तो जिन्नी हमें खा जाएगी. ठीक है, अगर जिन्नी को हम ठीक से यूज़ करना नहीं जानेंगे तो जिन्नी हमें खा जाएगा. बाबा कहते ना, कहा काम दो, अगर नहीं दोगे तो खा जाऊंगा. तो वो जो जिन्नी है सबकॉन्शियस माइंड, उसको एक्टिवेट करने के बाद अगर थोड़ा भी नेगेटिविटी आ जाता है तो और ही डेंजरस हो जाता है. ठीक है कि नहीं? उस पे एक कहानी सुनाती हूँ. तो ಈ ಜಿನ್ನಿದೇನು ಅವ್ನು ಏನಂದ್ರೂ ಒಂದು ಸೆಕೆಂಡಲ್ಲಿ ಮಾಡಿ ಮುಗಿಸ್ಬಿಡ್ತಾನೆ. ಸೊ ಅವನಿಗೆ ಕೆಲಸಕ್ಕೆ ಪದೇ ಕೊಡ್ತಾನೆ ಇರಬೇಕು. ಅದಕ್ಕೆ ಮುರಳಿಲಿ ಬರ್ತಲ್ಲ ಜಿನ್ ಅಂತ. ಸೊ ಅವ್ನು ಕೆಲಸ ಕೊಡಲಿಲ್ಲ ಅಂದ್ರೆ ಏನು ಮಾಡ್ತಾನೆ, ನಮ್ಮನ್ನು ತಿಂದ್ಬಿಡ್ತಾನೆ. ಸೊ ಹಾಗೆ ಈ ಜಿನ್ನಿನೂ ಅಷ್ಟೇ. ಅಂದರೆ ಈ ಸ್ತುಪ್ತ ಮನಸ್ಸನ್ನು ಅಷ್ಟೇ, ನಾವು ಅದಕ್ಕೆ ಸರಿಯಾದ ಸಕಾರಾತ್ಮಕವಾದಂಥ ಒಳ್ಳೆಯದನ್ನು ಕೊಡಲಿಲ್ಲ ಅಂದರೆ ಅದು ನಮ್ಮನ್ನು ಮುಗಿಸ್ಬಿಡುತ್ತೆ. ಅಂದರೆ ಅದು ಎಷ್ಟು ಅತಿ ಸೂಕ್ಷ್ಮವಾಗಿರುತ್ತೆ ಮನಸ್ಸು ಅಂದರೆ ಬೇಗ ನೆಗೆಟಿವ್ನ ಆಕರ್ಷಣೆ ಮಾಡಿಬಿಡುತ್ತೆ. ಅದಕ್ಕೆ ಅದಕ್ಕೆ ಒಳ್ಳೆಯದನ್ನು ಕೊಟ್ಟು ಇಟ್ಕೊಂಡಿರಬೇಕು. ಅದ್ರ ಮೇಲೂ ಒಂದು ಕತೆ ಹೇಳ್ತಾರೆ ಹೆಂಗೆ ಇಟ್ಕೊಳ್ಬೇಕು ಅಥವಾ ಅದಕ್ಕೆ ಏನಾಗುತ್ತೆ ಅಂತ. एक और कहानी सुनानी हूँ. ಸೆಕೆಂಡ್ ಒನ್. ये दूसरी ಕಥೆಯಲ್ಲಿ ಕತೆ, ಇದು ಕತೆ ಒಳಗಡೆ ಕತೆ ಚಕ್ರ. एक यात्री था जो जंगल में से गुजर के जा रहा था. बहुत लंबा जंगल था और बहुत डरता जा रहा था, कहीं कोई डाकू ना आ जाए, कोई शेर ना आ जाए, कोई जानवर ना आ जाए. जब तक वो जंगल पार होके दूसरी तरफ पहुंचा, बहुत थक गया था. प्यास भी लगी थी, भूख भी लगी थी, थक भी गया था. देखा एक सुंदर पेड़ है, उसके नीचे जाकर के शांति से बैठ गया. ಒಬ್ಬ ಯಾತ್ರಿ ಇದ್ದ. ಅವನು ಒಂದು ಯಾವುದೋ ಜಾಗಕ್ಕೆ ಹೋಗಬೇಕಿತ್ತು, ಹೋಗ್ತಾ ಇದ್ದ, ನಡ್ಕೊಂಡು ಹೋಗ್ತಿದ್ದ. ದಾರಿ ಮಧ್ಯದಲ್ಲಿ ಕಾಡು ಬಂತು. ದಟ್ಟ ಕಾಡು. ಆ ಕಾಡನ್ನು ಅವನು ಪಾರು ಮಾಡಿ ಕಾಡಿನಿಂದ ಆಚೆಗೆ ಬರ್ತಾನೆ. ಸುಸ್ತಾಗ್ಬಿಟ್ಟಿರುತ್ತೆ ಅವನಿಗೆ, ದಾಹ ಜೊತೆಗೆ ಹಸುವಿನು. ಹಾಗೆ ಮುಂದೆ ಹೋದರೆ ಅವನಿಗೊಂದು ಒಳ್ಳೆ ಸುಂದರವಾಗಿರುವಂಥ ಮರ ಕಾಣಿಸುತ್ತೆ. ಆ ಮರದ ಕೆಳಗಡೆ ಅವನು ಆರಾಮ್ ತಗೊಳ್ಳಿಕ್ಕೋಸ್ಕರ ಹೋಗ್ತಾನೆ. जैसे ही पेड़ के नीचे बैठा, बोला बहुत प्यास लग रही है, पानी. तो देखा उसके सामने सुंदर ट्रे में, बड़े सुंदर पात्र में ग्लास भी रखा है. अच्छा पानी आ गया पीने के लिए. तो उसने फटाफट वो पानी पी लिया. ಅವನಿಗೆ ತುಂಬ ಬಾಯಾರಿತ್ತಲ್ಲ. ಆ ಮರದ ಕೆಳಗಡೆ ಹೋಗಿ ಕೂತ್ಕೊಂಡ ತಕ್ಷಣ ಅವನಿಗೆ ಆರಾಮ್ ಅನ್ನಿಸ್ತು. ಆದರೆ ತುಂಬ ದಾಹ ಆಗ್ತಿದೆ, ನೀರು ಬೇಕು ಅಂತ ಅವನು ಹೇಳ್ತಿರ್ತಾನೆ. ಅವನು ಹೇಳ್ತಿದ್ದಂಗೆ ಒಂದು ಒಳ್ಳೆ ಪಾತ್ರೆಯಲ್ಲಿ ನೀರು, ಲೋಟ, ಮುಚ್ಚಿ ಎಲ್ಲ ಇಟ್ಟಿರೋದು ಅವನ ಕಣ್ಮುಂದಕ್ಕೆ. ನೋಡಿಗೆ ಅವ್ನು ಖುಷಿ ಆಗಿಬಿಡುತ್ತೆ. ದಾಹ ಆಗಿದೆಯಲ್ಲ, ಯಾರಿಟ್ರೆ ಏನಿಟ್ರೆಲ್ಲ ಯೋಚನೆ ಮಾಡೋಕ್ಕೆ ಹೋಗಲ್ಲ, ಫಸ್ಟ್ ಬೇಕಲ್ಲ, ಆರಾಮಾಗಿ ಕುಡಿತಾನೆ. फिर देखा भूख लगी है, बोला बहुत भूख लगी है, अगर भोजन मिल जाए तो कितना अच्छा हो. तुरंत डाइनिंग टेबल सज गया, वैरायटी प्रकार के भोजन आ गए. भूख तो उसको बहुत जोर से लगी थी, फटाफट उसने खाया खाना. ನೀರು ಕುಡಿದ್ಮೇಲೆ ಏನಾಯ್ತು, ಹೊಟ್ಟೆ ಕಡೆ ಗಮನ ಬಂತು. ತುಂಬಾ ಹಸಿವಾಗಿದೆ, ಒಳ್ಳೆ ಊಟ ಬಂದು ಚೆನ್ನಾಗಿರುತ್ತಲ್ವಾ ಅಂತ ಸಂಕಲ್ಪ ಮಾಡ್ದ. ಅವನು ಹಂಗೆ ಅಂದ್ಕೊಳ್ತಿದ್ದಂಗೆ ಡೈನಿಂಗ್ ಟೇಬಲ್ ವಿತ್ ರೆಡಿಯಾಗಿ ಎಲ್ಲವೂ ಕ್ಲಾತ್ ಸಹಿತ ಎಲ್ಲ ಬೇರೆ ವೆರೈಟಿ ರುಚಿಕರವಾದಂತಹ ಅಡುಗೆ ಬಂದು ಆರಾಮಾಗಿ ಟೇಬಲ್ ಮೇಲೆ ಕೂತ್ಕೊಂತು. ಇವನು ಪಟಾಪಟ್ನ ತಿಂದ, ಯಾಕಂದರೆ ಹಸಿವಾಗಿದೆ, ಏನು ಯೋಚಿಸಲಿಲ್ಲ, ತಿಂದಿದ್ದೆ ಹೊಟ್ಟೆ ತುಂಬ. जैसे ही बहुत अच्छी तरह से खा के तृप्त हो गया तो उसको लगा ओह बहुत थक गया हूँ, बड़ी जोर से नींद आ रही है, कुछ सोने की व्यवस्था हो जाए तो मैं सो जाऊँ.
ಹೊಟ್ಟೆ ತುಂಬ ಊಟ ಆದಮೇಲೆ ಏನು ಆರಾಮಾಗಿ ನಿದ್ರೆ ಮಾಡಬೇಕು ಅನ್ಸುತ್ತೆ, ಯಾಕಂದ್ರೆ ತುಂಬ ಸುಸ್ತಾಗಿದ್ದೀನಿ. ಒಂದು ಮಲ್ಕೊಳ್ಳೋಕ್ಕೊಂದು ವ್ಯವಸ್ಥೆ ಆಗ್ಬಿಟ್ರೆ ಚೆನ್ನಾಗಿ ನಿದ್ರೆ ಮಾಡ್ಬೋದು ಇಲ್ಲೇನೆ ನಾನು ಅಂತ ಸಂಕಲ್ಪ ಮಾಡ್ತಾನೆ. तुरंत बढ़िया सुंदर बिस्तर आ गया, हाँ बेड आ गया, अच्छा वाला एकदम रॉयल बेड, तकिया वकिया लग करके वो सो गया. ತಕ್ಷಣ ಸುಂದರವಾದ ಅಂದರೆ ಒಳ್ಳೆ ಹಾಸಿಗೆ ಬಂತು, ಎಲ್ಲ ಏನೋ ಸಾಫ್ಟಾಗಿರೋ ದಿಂಬು ಎಲ್ಲ ರೆಡಿ ಆಯಿತು, ಒದುಗಳಿಗೆಲ್ಲವೂ ಆರಾಮಾಗಿ ಮಲ್ಕೊಂಡು ನಿದ್ರೆ ಹೊಡೆದ. जैसे ही सोया नींद आने वाली थी, उसके मन में ख्याल आया कि ये कौन है, पानी पिला दिया, खाना खिला दिया, सुला दिया, अगर कहीं उठ करके मुझे मार दे तो. ಅವ್ನು ಮಲ್ಕೊಂಡಲ್ಲ, ಇನ್ನೇನು ನಿದ್ರೆ ಹತ್ತೋದಕ್ಕಿಂತ ಮುಂಚೆ ಒಂದು ಯೋಚನೆ ಬಂತು. ಅಯ್ಯೋ, ನಾನು ಇದುವರೆಗೆ ಯೋಚನೆನೇ ಮಾಡಲಿಲ್ವಲ್ಲ, ಯಾರು ನನಗೆ ನೀರು ಕೊಟ್ಟಿದ್ದು, ಊಟ ಕೊಟ್ಟಿದ್ದು ಯಾರು, ಮಲ್ಕೊಳಗೆ ಹಾಸಿಗೆ ದಿಂಬು ಎಲ್ಲ ಯಾರು ರೆಡಿ ಮಾಡಿಕೊಟ್ಟಿದ್ದು, ಅಕಸ್ಮಾತ್ ಯಾವ್ದಾದ್ರು ಅಂಥ ಶಕ್ತಿ ಆಗಿದ್ರೆ ನಾನು ಮಲಗಿರುವಾಗ ನನ್ನನ್ನು ಸಾಯಿಸ್ಬಿಟ್ರೆ ಅಂತ ಯೋಚನೆ ಮಾಡ್ತಾನೆ. ಫಿರ್ ಕ್ಯಾ ಹುವಾ ಹೋಗಾ ಬೋಲೋ. ಏನಾಗಿರುತ್ತೆ ನೆಕ್ಸ್ಟು ಅವನ ಸಂಕಲ್ಪ ಸಿದ್ಧಿ. फिर किसने उसका गला दिया, दबा दिया, फट से मर गया. ಕತ್ತಿ कहते हैं ಯಾರೋ वो कल्प ಸತ್ತೋದ. वृक्ष था जिसके नीचे आप जो भी मनस्कामना करेंगे, जो भी संकल्प करेंगे, वो पूर्ण होता था. तो ಅಂದಾಗ ಕೌನ್ ಸ ವೃಕ್ಷ था वो? कल्प वृक्ष. ಅಚ್ಚಾ, ಆತ ಮಲಗಿದಂತಹ ಮರ ಯಾವುದು ಅಂದರೆ ಕಲ್ಪವೃಕ್ಷ. ಸೊ ಅದ್ರ ಕೆಳಗಡೆ ನೀವೇನೇ ಮನೋಕಾಮನೆಗಳನ್ನು ವ್ಯಕ್ತಪಡಿಸಿದ್ರು ಅದು ಸಿದ್ಧಿ ಆಗುವಂಥದ್ದು, ನಿಮಗೆ ಸಿಗುವಂಥದ್ದು. ಸೊ ಹಾಗಾಗಿ ಒಂದು ಕಥೆನೂ ಮುಗ್ದೋಯ್ತು. सुना, कहानी समझ में आई? क्या कहानी में था बोलो. ಕಥೆಯ ನೀತಿ ಏನು? सोचा भी तो आप बोल नहीं सकते हो. तो कल्प वृक्ष, हमारा ही मन कल्प वृक्ष है, हमारा सबकॉन्शियस माइंड ही कल्प वृक्ष है. हम जैसा सोचते हैं वो वैसा करता है, लेकिन वो ना शब्द नहीं देखता है क्योंकि वो पिक्चर उठाता है, वो शब्दों को सुनता नहीं है. हमारा सबकॉन्शियस माइंड जो जिन्नी है वो शब्दों को सुनता नहीं है, वो पिक्चर उठाता है, फोटोज देखता है. जब कभी हम सोचते हैं मुझे नींद ना आए, वो क्या सुनेगा? देखो, मुझे नींद ना आए, आपने क्या देखा? नींद. वो तुरंत नींद करेगा. ठीक है कि नहीं? मुझे तुम पे गुस्सा नहीं करना है, क्या नहीं करना है? गुस्सा नहीं करना है, वो गुस्सा देखेगा. ಈ ದೀದಿ ಹೇಳ್ತಾರೆ, ಈ ಜಿನಿ ಇದಾನಲ್ಲ, ಈ ಜಿನಿ ಯಾರು? ನಮ್ಮೊಳಗಡೆ ನಾನು ಅಲಾವುದ್ದೀನ್, ನನ್ನ ಆತ್ಮ. ಸೊ ನನ್ನಿಂದ ಬರುವಂಥ ಜಿನಿ ಯಾರು? ನನ್ನ ಸ್ತುಪ್ತ ಮನಸ್ಸು, ಆ ಸೂಕ್ಷ್ಮ ಆಳವಾದಂಥ ಮನಸ್ಸು. ಸೊ ಆ ಆಳವಾದಂಥ ಮನಸ್ಸಿನ ವಿಶೇಷತೆ ಏನಂದರೆ ಅದಕ್ಕೆ ಕಣ್ಣು ಕಾಣಿಸುತ್ತೆ, ಚಿತ್ರಗಳನ್ನು ಮಾತ್ರ ನೋಡುತ್ತೆ, ಕಿವಿ ಕೇಳಿಸಲ್ಲ. ಯಾರಿಗೆ? ಒಳ ಮನಸ್ಸಿಗೆ. ಸೊ ಶಬ್ದಗಳ ಮೇಲೆ, ಅದರಲ್ಲೂ ಬೇಡ ಅನ್ನುವಂಥ ಶಬ್ದ ಅಂತೂ ಅರ್ಥನೇ ಆಗಲ್ವಂತೆ. ಸ್ತುಪ್ತ ಮನಸ್ಸಿನ ಡಿಕ್ಷನರಿನಲ್ಲಿ ಈ ಬೇಡ, ಮಾಡಬಾರ್ದು, ಈ ನೆಗೆಟಿವ್ ಏನು ಬರುತ್ತಲ್ಲ ಅದು ಬರೋದೇ ಇಲ್ವಂತೆ, ಅಂದರೆ ಅಪೋಸಿಟ್ಗೆ. ಉದಾಹರಣೆ ಕೊಟ್ಟು ಹೇಳ್ತಾರೆ, ಅದು ಬರೀ ಚಿತ್ರನಷ್ಟೇ ನೋಡುತ್ತೆ, ಶಬ್ದವನ್ನು ಕೇಳಿಸ್ಕೊಳ್ದೇ ಇರೋದ್ರಿಂದ ಉದಾಹರಣೆ ಹೇಳ್ತಾರೆ, ನಾನು ನಿದ್ರೆ ಮಾಡಬಾರ್ದಪ್ಪ ಅಂತ ಸಂಕಲ್ಪ ಮಾಡ್ತೀರ. ಆವಾಗ ನಿಮ್ಮ ಒಳ ಮನಸ್ಸು ಏನು ಕ್ಯಾಚ್ ಮಾಡುತ್ತೆ? ನಿದ್ರೆ ಅಷ್ಟೆ. ಮಾಡಬಾರ್ದು ಅದಕ್ಕೆ ಅರ್ಥ ಆಗಲ್ಲ. ದೃಶ್ಯ ಏನು ಬಂತು? ಆಯಿತಾ, ನಿದ್ರೆ ಬಂದೇ ಬಿಡ್ತು. ನಾನು ಕೋಪ ಮಾಡ್ಕೋಬಾರ್ದು, ತು ಕೋಪ ಅಷ್ಟೇ ಚಿತ್ರ ಬಂದಿದ್ದು, ಕೋಪ ಮಾಡ್ಕೊಂಡಿದ್ದು. ಮಾಡಬಾರ್ದು, ಆಗಬಾರ್ದು, ಅದಿಲ್ಲ ಇಲ್ಲ. ಆ ಡೋಂಟ್ಸ್ ಅರ್ಥ ಆಗಲ್ವಂತೆ. ಯಾವುದನ್ನ ಮಾಡಬಾರ್ದು ಅದು ಅರ್ಥ ಆಗಲ್ವಂತೆ. ಯಾರಿಗೆ? ನಮ್ಮ ಒಳ ಮನಸ್ಸಿಗೆ. ಚಿತ್ರಗಳಷ್ಟೇ ಅರ್ಥ ಆಗುತ್ತೆ ಅದಕ್ಕೆ. विडंबना ये है कि अगर आप एक प्याले में अमृत रखते हैं, उसमें एक बूंद जहर डाल देते हैं, तो अमृत क्या हो जाएगा? दूसरे पात्र में इतना जहर है, आप उसमें इतना सारा भी अमृत डालेंगे तो क्या होगा? ವಿಡಂಬನೆ ಏನಂದರೆ, ಒಂದು ಗಡಿಗೆಯಲ್ಲಿ ಅಮೃತ ಇದೆ ಅಂದ್ಕೊಳ್ಳಿ, ಇನ್ನೊಂದು ಗಡಿಗೆಯಲ್ಲಿ ವಿಷ ಇದೆ ಅಂದ್ಕೊಳ್ಳಿ. ಈ ಅಮೃತದ ಗಡಿಗೆಗೆ ಒಂದು ಹನಿ ವಿಷ ಹಾಕಿ, ಇಡೀ ಅಮೃತ ಏನಾಗುತ್ತೆ? ವಿಷ ಆಗುತ್ತೆ. ಈಗ ವಿಷದ ಗಡಿಗೆ ಇದೆಯಲ್ಲ, ಅದಕ್ಕೆ ಒಂದು ಹನಿ ಅಮೃತ ಹಾಕಿ,
ಆ ಗಡಿಗೆ ಏನಾಗಿರುತ್ತೆ, ವಿಷವಾಗಿ ಉಳಿಯುತ್ತೆ. तो वर्तमान समय में एक्चुअली हमारे मन में भी नेगेटिविटी जो है वो अपना प्रभाव ज़्यादा डालता है. हम कितना भी अच्छा सोचते हैं लेकिन थोड़ा भी अगर उसमें नेगेटिविटी होता है तो नेगेटिविटी का प्रभाव पड़ जाता है. तो हमको अच्छा बनने के लिए पूरा प्योर और बहुत पॉजिटिव बनने की ज़रूरत होगी. ವರ್ತಮಾನ ಸಮಯದಲ್ಲಿ ನಮ್ಮ ಜೊತೆ ಏನಾಗುತ್ತೆ ಅಂದರೆ, ನಾವೆಷ್ಟೇ ಸಕಾರಾತ್ಮಕವಾಗಿ ಒಳ್ಳೆ ರೂಪದಲ್ಲಿ ಯೋಚನೆ ಮಾಡ್ತಾನೇ ಇದ್ರೂ ಸಹ ಅದರ ನಡುವೆ ಒಂದೇ ಒಂದು ಸ್ವಲ್ಪ ಹೊತ್ತಿಗೆ ಅಥವಾ ಒಂದೇ ಒಂದು ಕ್ಷಣದಲ್ಲಿ ಒಂದು ನೆಗೆಟಿವ್ ವಿಚಾರ ಅಥವಾ ನಕಾರಾತ್ಮಕ ವಿಚಾರ ಬಂದುಬಿಟ್ರೆ ಅದು ಪೂರ್ಣ ನೆಗೆಟಿವ್ ಆಗಿಬಿಡುತ್ತೆ. ಹಾಗಾಗಿ ನಾವೀಗ ಏನು ಪುರುಷಾರ್ಥ ಮಾಡಬೇಕು ಅಂದರೆ, ನಾವು ಪರಿಪೂರ್ಣ ಶುದ್ಧರಾಗಬೇಕು. ಅಂದರೆ ಪರಿಪೂರ್ಣ ಸಕಾರಾತ್ಮಕ ಅಥವಾ ಪಾಸಿಟಿವ್ ಆ್ಯಟಿಟ್ಯೂಡಿಗೆ ನಾವು ತಂದ್ಕೊಳ್ಬೇಕು. सुना? तो इसलिए क्या करना है, कभी भी किसी भी चीज़ में कमज़ोर नहीं बनना. ये नहीं सोचना कि पता नहीं पुरुषार्थ होगा कि नहीं होगा. होगा, होगा, ज़रूर होगा. सतयुग आएगा, आएगा, ज़रूर आएगा. मुझे संपूर्ण बनना है, ज़रूर बनना है. मैं फरिश्ता हूँ, ज़रूर हूँ. ठीक है कि नहीं? कहीं नेगेटिविटी का दूर दूर तक नाम ना रहे तो देखना हमारा जिंदगी ठीक काम करेगा. तो देखना वो कल्प वृक्ष हमारे साथ पॉजिटिव 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 करेगा. कभी कुछ भी कोई गड़बड़ी नहीं होगी. ಅಂದಾಗ ನಾವು ಸಹ ಯಾವ ರೀತಿ ಯೋಚನೆ ಮಾಡಬೇಕು, ಸದಾ ಸಕಾರಾತ್ಮಕವಾಗಿ ಪಾಸಿಟಿವ್ ಆಗಿ ಯೋಚನೆ ಮಾಡಬೇಕು. ನನ್ನ ಕೈಲಿ ಪುರುಷಾರ್ಥ ಆಗುತ್ತೋ ಇಲ್ವೋ ಆ ಥರ ಯೋಚನೆ ಮಾಡೋಂಗಿಲ್ಲ. ಪುರುಷಾರ್ಥ ಖಂಡಿತ ಚೆನ್ನಾಗಿ ನನ್ನ ಕಡೆಯಿಂದ मानव जीवन में जैसे सत्कर्म का ज्ञान जरूरी है, हर कर्म से पहले प्यारे प्रभु का वैसे ध्यान जरूरी है. अपने दिल के दामन को आनंद से भर लीजिए,
ಹಾಗಾಗಿ ಸದಾ ನಾವು ಯಾವಾಗಲೂ ಈ ಥರ ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕು. ಪುರುಷಾರ್ಥ ಆಗುತ್ತೋ ಇಲ್ವೋ ಅಂತ ಅನುಮಾನ ಪಡಬಾರ್ದು. ಪುರುಷಾರ್ಥ ಆಗುತ್ತೆ, ಹಾಗೇ ಆಗುತ್ತೆ. ನಾನು ಸಂಪೂರ್ಣ ಆಗೇ ಆಗ್ತೀನಿ, ಹಾಗೇ ಆಗ್ತೀನಿ, ಹಾಗೇ ಆಗ್ತೀನಿ. ನಾನು ಫರಿಷ್ಠ ಹಾಗೇ ಆಗ್ತೀನಿ, ಆಗಿದ್ದೀನಿ, ಹಾಗೇ ಆಗ್ತೀನಿ, ಅಥವಾ ಆಗಿದ್ದೆ ಪುನಃ ಹಾಗೇ ಆಗ್ತೀನಿ. ಆ ಥರದಲ್ಲಿ ಪೂರ್ಣ ಸಕಾರಾತ್ಮಕವಾಗಿ ನಾವು ದೃಢವಾಗಿ ಯೋಚನೆ ಮಾಡಿದಾಗ ನಮ್ಮ ಒಳ ಮನಸ್ಸೆಂಬ ಜೀನಿನೂ ಸಹ ಕೆಲಸ ಮಾಡುತ್ತೆ. ठीक है, अभी सबका विश्राम का समय हो गया है. बाकी एक कहानी कल फिर उसको कंक्लूड करेंगे और उसको कैसे जीवन में धारण करेंगे. बीच बीच में ये कहानी याद कर कर के अपने आप को एम्पावर करना. ओम शांति. ಇನ್ನು ಉಳಿದಿದ್ದು ಒಂದು ಕತೆ ನಾಳೆ ಹೇಳ್ತಾರೆ. ಬಟ್ ಈ ಹೇಳಿರೋ ಕತೆಗಳನ್ನ ಚೆನ್ನಾಗಿ ನೆನ್ಪಿಟ್ಕೊಂಡು ನಿಮ್ಮ ಜೀವನದಲ್ಲಿ ಏನು ಸನ್ನಿವೇಶಗಳು ಬರುತ್ತೆ ಅವಾಗ ಕರೆಕ್ಟಾಗಿ ಅದನ್ನು ಉಪಯೋಗಿಸ್ಕೊಳ್ಳಿ, ಅದರ ನೀತಿ ಪಾಠವನ್ನು. ಆಯಿತಾ? ಸೊ ನಾಳೆ ಇನ್ನೊಂದು ಕತೆ ಹೇಳಿ ಪೂರ್ಣ ಈ ಕರ್ಮದ ರಹಸ್ಯದ ಏನು ಟಾಪಿಕ್ ಇದೆ ಅದನ್ನ ಕನ್ಕ್ಲೂಡ್ ಮಾಡ್ತಾರೆ. ಓಂ ಶಾಂತಿ.